ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ನಿಮಗೆ ಸೂಪರ್ ಪ್ರೈಮ್ನಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನೋಡೋಣ. ಮುಂಗಾರು ಮಳೆ ಕಣ್ಣಮುಚ್ಚಾಲೆ ಆಡ್ತಾ ಇದ್ರು ಕೂಡ ರೈತರು ಬಿತ್ತನೆಗೆ ರೆಡಿಯಾಗಿದ್ದಾರೆ. ಆದರೆ ರೈತರಿಗೆ ಈ ಹಂತದಲ್ಲಿ ಸಿಗಬೇಕಾಗಿದ್ದಂತಹ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ರೈತರ ಹೋರಾಟ ತೀವ್ರವಾಗ್ತಾ ಇದ್ದಂತೆ ಸಿಎಂ ಕಾಳಸಂತೆಕೋರರಿಗೆ ಕಡಿವಾಣ ಹಾಕುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಈ ವರ್ಷ ಭಾರತ ಸೇರಿದಂತೆ ಇಡೀ ವಿಶ್ವಕ್ಕೆ ಬರದ ಭಯ ಶುರುವಾಗಿದೆ. ಪೆಸಿಫಿಕ್ ಸಾಗರದಲ್ಲಿ ಎಲ್ ನಿನೋ ಹುಚ್ಚಾಟ ಶುರುವಾಗಿದೆ. ಮಳೆ ಕೊರತೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಹಾಗೆಯೇ ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗಿದೆ. ರೈತರಿಗೆ ಅಧಿಕಾರಿಗಳು ನೋಟಿಸ್ ಕೊಡ್ತಿದ್ದಾರೆ. ಹೋರಾಟ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರೆ ಮಾಡಲಿ ಅಂತ ಡಿ.ಕೆ. ಶಿವಕುಮಾರ್ ಕೂಡ ಸವಾಲನ್ನು ಸ್ವೀಕರಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಇಡಿ ದಾಳಿ ಮಾಡಿದೆ. ಅಭಿಷೇಕ್ ಬ್ಯಾನರ್ಜಿ ಮತ್ತು ದೀದಿ ಆಪ್ತನ ಮನೆ ಬಾಗಿಲು ಒಡೆದು ಹಾಕಿ ಶೋಧ ಮಾಡಿದ್ದಾರೆ. ಹಗರಣಗಳಿಗೂ ಒಂದಷ್ಟು ದಾಖಲೆಗಳು ಸಿಕ್ಕಿವೆ. ಇನ್ನು ಅಸ್ಸಾಂನಲ್ಲಿ ಇವತ್ತು 5 ವೀರ ಯೋಧರು ಪ್ರಾಣತ್ಯಾಗ ಮಾಡಿದ್ದಾರೆ. ವಾಯುಸೇನೆ ವಿಮಾನ ಆಕ್ಸಿಡೆಂಟ್ ಆಗಿ ಈ ಘಟನೆ ನಡೆದಿದೆ. ರಕ್ಷಣಾ ಸಚಿವರು ತನಿಖೆಗೆ ಆದೇಶಿಸಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮುಂಗಾರು ಮಳೆ ಕಣ್ಣಾಮುಚ್ಚಾಲೆ ಆಡೋದಕ್ಕೆ ಆಗಲಿದೆ ಶುರು ಮಾಡಿದೆ. ಇದಕ್ಕೆಲ್ಲ ಕಾರಣ ಎಲ್ ನಿನೋ. ಈ ಎಲ್ ನಿನೋದ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಯಾವುದೇ ಡ್ಯಾಮ್ಗಳು ಇದುವರೆಗೂ ಕೂಡ ಭರ್ತಿಯಾಗಿಲ್ಲ ಅಥವಾ ಸದ್ಯದಲ್ಲೇ ಭರ್ತಿಯಾಗುವಂಥ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇಲ್ಲ. ಆದರೂ ಮಳೆ ಬರುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ್ದಾರೆ. ಮಳೆ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಬಿತ್ತನೆಗೂ ಕೂಡ ಕೈ ಹಾಕಿದ್ದಾರೆ. ಬಂದಿರೋ ಒಂದೆರಡು ಮಳೆಯ ಆಧಾರದ ಮೇಲೆ ಈಗಾಗಲೇ ಭೂಮಿಯನ್ನು ಹದ ಮಾಡಿದ್ದಾರೆ, ಬಿತ್ತನೆಯನ್ನು ಮಾಡಿದ್ದಾರೆ. ಹಾಗಿದ್ರೂ ರೈತರಿಗೆ ಸಿಗಬೇಕಾದಂತಹ ರಸಗೊಬ್ಬರ ಸಿಗ್ತಾ ಇಲ್ಲ. ರಾಜ್ಯದ ಯಾವ ಜಿಲ್ಲೆಗಳಿಗೆ ಹೋಗಿ ನೋಡಿದ್ರೂ ಕೂಡ ಅಲ್ಲಿ ರಸಗೊಬ್ಬರ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳು ಕಾಣಿಸ್ತಾ ಇದ್ದಾವೆ. ರೈತರು ಕೃಷಿ ಕೆಲಸ ಬಿಟ್ಟು ಗೊಬ್ಬರದ ಅಂಗಡಿಗಳ ಮುಂದೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಬಂದಿದೆ. ಎಷ್ಟೇ ಹುಡುಕಾಡಿದ್ರು, ಎಲ್ಲೇ ಕೇಳಿದ್ರು ಗೊಬ್ಬರ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಯೂಸ್ ಆಗ್ತಾ ಇಲ್ಲ. ಕಾದು ಅನ್ನದಾತರ ತಾಳ್ಮೆಯ ಕಟ್ಟೆ ಒಡೆದು ಹೋಗ್ತಾ ಇದೆ. ಗೊಬ್ಬರ ಸಿಗ್ತಿಲ್ಲ ಅನ್ನುವಂತಹ ಬೇಸರವನ್ನ ರೈತರು ಇವತ್ತು ಕೂಡ ರಾಜ್ಯಾದ್ಯಂತ ಹೊರಹಾಕ್ತಾ ಇದ್ದಾರೆ. ಇಲ್ಲಿ ಏನಾಗ್ಲತ್ತಂದ್ರೆ ಇಲ್ಲಿ ಸೊಸೈಟಿಯಾಗ ಬಂದ್ರೆ ಗೊಬ್ಬರ ಇಲ್ಲ. ಹೊರಗೆ ಹೋಗ್ರಿ, ಎಲ್ಲಿ ಹೊರಗೆ ಪ್ರೈವೇಟ್ ದುಕಾನ್ಗಳದಾಗೆಲ್ಲ ಏಟ್ ಬೇಕಾಟ್ಟು ಗೊಬ್ಬರ ಸಿಗ್ಲತ್ತದ. ಅವ್ರು ಹೆಚ್ಚಿಗೆ ರೇಟ್ ಕೊಟ್ಟು ನಮ್ಗೆ ಏನದ ಅಂದ್ರೆ ಗೊಬ್ಬರ ಕೊಡ್ಲತ್ತಾರ. ಯಾರು ದುಕಾನ್ದಾಗ ಹೋದ್ರೆ ಭೀ ಗೊಬ್ಬರ ಅದ. ಎಲ್ಲಿ ಭೀ ಫರ್ಟಿಲೈಸರ್ದಾಗಲಿ ಬೀಜದಾಗಲಿ ಎಲ್ಲ ಕಡೆ ಗೊಬ್ಬರ ಅದ. ಬಟ್ ಈ ಸೊಸೈಟಿಗಳ್ದಾಗ ಗೊಬ್ಬರ ಇಲ್ಲ. ಈ ಸೊಸೈಟಿಗಳ್ದಾಗ ಯಾಕಂದ್ರೆ ಇವ್ರಿಗೆ ಏನು ಕಮಿಷನ್ ಕೊಡ್ಲಾ ಬರಲ್ಲ. ಅವ್ರಿಗೆ ಯಾರಿಗೆ ಅಧಿಕಾರಿಗಳಿಗೆ ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ದವ್ರು ಏನಂದ್ರೆ ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅವ್ರ ಗೊಬ್ಬರಗಳು ಅವ್ರ ಬಳಿ ತೊಗೋತಾರೆ. ತೊಗೊಂಡು ನಮ್ಮ ಅಂಥವ್ರಿಗೆಲ್ಲ ಹೆಚ್ಚಿಗೆ ರೇಟ್ ಮಾಡಿ ಕೊಡ್ಲತ್ತಾರೆ ಎಲ್ಲ ರೈತರಿಗೆ. ಹಿಂಗಾಗಿ ಭಾಳ ಅನ್ಯಾಯ ಆಗ್ಲತ್ತದ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ರೈತರು ಪರದಾಡಿದ್ದಾರೆ. ಜಿಲ್ಲೆಗೆ 1,24,000 ಟನ್ಗಳಷ್ಟು ರಸಗೊಬ್ಬರಕ್ಕೆ ಬೇಡಿಕೆ ಇಡಲಾಗಿತ್ತು. ಆದರೆ 69,773 ಟನ್ಗಳಷ್ಟು ಮಾತ್ರ ರಸಗೊಬ್ಬರ ಇದುವರೆಗೆ ಪೂರೈಕೆಯಾಗಿದೆ. ಇನ್ನು ಇರೋ ಗೊಬ್ಬರವೂ ಕೂಡ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು ರೈತರ ಆರೋಪ. ಈಗ ರೈತರಿಗೆ ಭಾಳ ತ್ರಾಸ ಐತ್ರಿ. ಗೊಬ್ಬರ ಸಿಗೋಲ್ತು. ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,1800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ. ಈಗ 2 ವರ್ಷ ಆಯ್ತು ನೆಲ್ಲು ಬೆಳೆ ಫೇಲ್ ಆಗಿಬಿಟ್ಟವ. ಆಮೇಲೆ ರೈತರಿಗೆ ಎಲ್ಲದಲ್ಲೇ ಸಾಲಗಳು ಹಂಗೆ ನಿಂತುಬಿಟ್ಟವ. ರೈತರಿಗೆ ಇಷ್ಟು ಕಷ್ಟ ಬಂದೈತೆ ಅಂದ್ರೆ ಅದು ಹೇಳ್ಬಾರ್ದು. ಇನ್ನು ಹುಬ್ಬಳ್ಳಿಯಲ್ಲೂ ರಸಗೊಬ್ಬರ ಕೊರತೆಯ ಆತಂಕ ಮನೆ ಮಾಡಿದೆ. DAP ಹಾಗೂ ಯೂರಿಯಾ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಆದರೆ ಅಧಿಕಾರಿಗಳು DAP ಯೂರಿಯಾ ಬದಲಿಗೆ ನ್ಯಾನೋ ಗೊಬ್ಬರವನ್ನು ಬಳಕೆ ಮಾಡಿ ಅಂತೇಳಿ ರೈತರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ನೋಡ್ರಿ, ನ್ಯಾನೋ ಗೊಬ್ಬರ ಈಗ ನ್ಯಾನೋ ಒಳಗೆ ಯೂರಿಯಾ ನ್ಯಾನೋ ಅಂತ ಬಂದೈತಿ ಮತ್ತು DAP ನ್ಯಾನೋ ಅಂತಲೂ ಐತಿ. ಈಗ DAP ಗೊಬ್ಬರಕ್ಕೆ ನಾವು 1,500 ರೂಪಾಯಿ ಕೊಟ್ಟು ನಾವು ತೊಗೊಳ್ತೇವೆ. ಆದರೆ ಇದು ಅರ್ಧ ಲೀಟ್ರಿಗೆ 600 ರೂಪಾಯಿ ಚಿಲ್ಲರ್ ಐತೆ. ಆಮೇಲೆ ಇದರಿಂದ ಏನಾಗೈತಪ್ಪ ಅಂತಂತಂದ್ರೆ ನಾವು ಹೊಲಕ್ಕೆ ಸಿಂಪಡಿಸೋದಂತಂದ್ರೆ ಗಿಡಕ್ಕೆ ಸಿಂಪಡಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರ್ತದೆ ಅಂತಂತ ಅನ್ನೋದು ಗಿಡ ದಷ್ಟಪುಟವಾಗಿ ಬೆಳಿತೈತಿ ಅಂತ ಹೇಳ್ತಾರೆ. ಬಟ್ ನಾವು ಇದನ್ನು ಹಾಕಿ ನೋಡಿದಾಗ ನಮಗೇನು ಅದ್ರ ಬಗ್ಗೆ ರಿಸಲ್ಟ್ನೂ ಅನಿಸಿಲ್ಲ. ಇನ್ನು ರಾಜ್ಯದಲ್ಲಿ ರಸಗೊಬ್ಬರದ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಷ್ಟು ಗೊಬ್ಬರ ಪೂರೈಕೆ ಮಾಡ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ವರದಿಗಳು ಸಿಗ್ತಾ ಇದ್ದಾವೆ. ಕೊಟ್ಟಿರೋ ಗೊಬ್ಬರವನ್ನು ಅಲ್ಲಲ್ಲಿ ಕಾಳಸಂತೆಯಲ್ಲಿ ಮಾರ್ಕೊಡ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಇವತ್ತು ಹಲವು ಇಲಾಖೆಗಳ ಸಭೆಯನ್ನು ಮುಖ್ಯಮಂತ್ರಿಯವರು ನಡೆಸಿದ್ದಾರೆ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು ಸೇರಿದಂತೆ ಇಲಾಖಾವಾರು ಅಧಿಕಾರಿಗಳ ಜೊತೆಗೂ ಕೂಡ ಹತ್ರ 8 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿಯವರ 100 ದಿನಗಳ ಅಭಿಯಾನದ ಬಗ್ಗೆ, SIR ಬಗ್ಗೆ, ವಸತಿ, ವಿದ್ಯುತ್ ಶಕ್ತಿ, ಉದ್ಯೋಗ ಸೃಷ್ಟಿ ವಿಷಯಗಳ
ಬಹಳ ಮುಖ್ಯವಾಗಿ ಇವತ್ತು ಚರ್ಚೆ ನಡೆಸಲಾಗಿದೆ. ಆಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳಿಂದ ರಸಗೊಬ್ಬರದ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಯವರು ವಿವರಣೆಯನ್ನು ಪಡ್ಕೊಂಡ್ರು. ನಿಯಮಾನುಸಾರ ಎಕರೆಗೆ ನಿಗದಿಪಡಿಸಿರುವಷ್ಟು ಗೊಬ್ಬರವನ್ನು ರೈತರಿಗೆ ವಿತರಣೆ ಮಾಡಿ RTC ಕಡ್ಡಾಯವಾಗಿ ಪಡೆದು ಗೊಬ್ಬರ ವಿತರಣೆ ಮಾಡಬೇಕು. ಕೊರತೆ ಇದ್ದರೆ ರೈತರಿಗೆ ಗಾಬರಿಯಾಗದಂತೆ ತಿಳುವಳಿಕೆಯನ್ನು ಮೂಡಿಸಿ ಪೊಲೀಸರ ಜೊತೆಗೆ ಕಾಳಸಂತೆಕೋರರನ್ನ ಪತ್ತೆ ಮಾಡಿ ಕ್ರಮ ಜರುಗಿಸಿ ಅಂತಾನೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊನೆಗೆ ಯುದ್ಧದಿಂದ ರಸಗೊಬ್ಬರದ ಸಮಸ್ಯೆ ಆಗ್ತಾ ಇದೆ. ರೈತರು ಬಿತ್ತನೆಗೂ ಮೊದಲೇ ದಾಸ್ತಾನು ಮಾಡ್ಕೊಳ್ತಾ ಇದ್ದಾರೆ. ಸಮಸ್ಯೆಗಳೆಲ್ಲ ಸರಿ ಹೋಗುತ್ತೆ ಅಂತ ಮುಖ್ಯಮಂತ್ರಿಯವರು ವಿವರಣೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಮುಂದಕ್ಕೇನು ಜಾಗೃತಿ ಆಗಬೇಕು ಅಂತೇಳಿ ಜಾಗೃತಿ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಪಾಪ ಅರ್ಜೆಂಟಾಗಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಗೆ ಅದಕ್ಕೆ ಸಹಕಾರ ಕೊಡಬೇಕು. ಅವರ ಹತ್ರ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ, ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅವರು ವಾರ ವಿಚಾರ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ನೀವು ಇದಕ್ಕೆ ನ್ಯಾಚುರಲ್ ಗೊಬ್ಬರಕ್ಕೆ ಹೋಗಿ ಅಂತ ಅವರು ಕೂಡ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಎಲ್ಲ ಕಡಿಮೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮೆಷರ್ಸ್ನ ನಮಗೆಲ್ಲ ತಿಳಿಸಿದ್ದಾರೆ. ಅದು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಜೂನ್ ಮೊದಲ ವಾರ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ ಮುಂಗಾರು ಅಬ್ಬರ ಶುರುವಾಗಿರುತ್ತೆ. ಸಮುದ್ರಗಳ ಮಧ್ಯೆ ಭೂರ್ಗರತೆ ಕೂಡ ಹೆಚ್ಚಾಗುತ್ತೆ. ಮುಂಗಾರು ಮಳೆ ಬಹಳ ಜೋರಾಗಿ ಸುರಿಯೋದಕ್ಕೆ ಶುರುವಾಗುತ್ತೆ. ಕೆರೆಗಳು ತುಂಬೋದಕ್ಕೆ ಶುರುವಾಗುತ್ತೆ. ನದಿಗಳಲ್ಲಿ ಮೊದಲ ಹಂತದ ಪ್ರವಾಹವೂ ಕೂಡ ಶುರುವಾಗುವಂಥದ್ದು ಇದೇ ಕಾಲದಲ್ಲಿ. ಆದರೆ ಅದ್ಯಾವುದೂ ಈ ಬಾರಿ ಆಗ್ತಾ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಬರದ ಭಯ ಈಗಲೇ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಆಗ್ತಿರುವಂಥದ್ದು ಎಲ್ಲಿನೋ. ಭಾರತೀಯ ಹವಾಮಾನ ಇಲಾಖೆ ಜೊತೆಗೆ ವಿಶ್ವದ ಎಲ್ಲ ದೇಶಗಳ ಹವಾಮಾನ ಇಲಾಖೆಗಳು ಮಳೆ ಕೊರತೆ ಎಚ್ಚರಿಕೆಯನ್ನು ಕೊಟ್ಟಿವೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಮಳೆಯನ್ನೇ ಆಪೋಷಣೆ ಮಾಡುವಂತಹ ಎಲ್ಲಿನೋ ಬಿಸಿಗಾಳಿಯ ಪ್ರಮಾಣ ಮತ್ತಷ್ಟು ಏರಿಕೆಯಾಗಿದೆ ಅನ್ನುವಂತಹ ರಿಪೋರ್ಟ್ ಈಗಾಗಲೇ ಬಂದಿರುವಂಥದ್ದು. ಅಮೆರಿಕ, ಯುರೋಪ್, ಭಾರತದ ಹವಾಮಾನ ಇಲಾಖೆಗಳು ಎಲ್ಲಿನೋ ಈಗ ಸೂಪರ್ ಎಲ್ಲಿನೋ ಆಗಿ ಬದಲಾಗಿದೆ ಅನ್ನುವ ಆತಂಕಕಾರಿ ವಿಚಾರವನ್ನು ಬಿಚ್ಚಿಡ್ತಾ ಇದ್ದಾರೆ. ನಿನ್ನೆವರೆಗೂ 38% ಎಲ್ಲಿನೋ ಎಫೆಕ್ಟ್ ಈಗ 63% ಹೆಚ್ಚಾಗಿದೆ ಅಂತ ವರದಿಯನ್ನು ನೀಡಿವೆ. ಅದರಲ್ಲೂ 1950ರ ಬಳಿಕ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಬಲ ಎಲ್ಲಿನೋ ಎಫೆಕ್ಟ್ ವಿಶ್ವಕ್ಕೆ ತಟ್ಟಲಿದೆ ಅನ್ನುವಂತಹ ಮುನ್ಸೂಚನೆಯನ್ನು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನೀಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಎಲ್ಲಿನೋ ಏನು ಅಂದರೆ ಎಲ್ಲಿನೋದಿಂದ ಆಗುವಂಥ ಸಮಸ್ಯೆಗಳೇನು ಅನ್ನೋದನ್ನು ನಾವು ಗಮನಿಸಬೇಕು. ಭಾರತಕ್ಕೆ ಇದರಿಂದ ಹೇಗೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಪೆಸಿಫಿಕ್ ಸಮುದ್ರದ ಮೇಲ್ಮೈ ಭಾಗದಲ್ಲಿ ನಡೆಯುವಂತಹ ಪ್ರಾಕೃತಿಕ ವಿದ್ಯಮಾನ ವಿಶ್ವದ ಜಾಗತಿಕ ಹವಾಮಾನ ಏರುಪೇರಾಗುವಂಥದ್ದು ಇಲ್ಲಿಂದಲೇ. ಯಾಕಂದರೆ ಇದು ಅತಿ ದೊಡ್ಡ ಸಾಗರ, ಇದು ಪೆಸಿಫಿಕ್ ಸಾಗರ. ಮೇ ಜೂನ್ ತಿಂಗಳಿನಲ್ಲಿ ಆಸ್ಟ್ರೇಲಿಯಾ ಭಾಗದಲ್ಲಿ ಸಮುದ್ರದ ನೀರು ಬೆಚ್ಚಗಿರುತ್ತೆ. ಇದೇ ಸಮುದ್ರ ನೀರು ದಕ್ಷಿಣ ಅಮೆರಿಕ ಭಾಗದಲ್ಲಿ ತಂಪಾಗಿರುತ್ತೆ. ಬಿಸಿ ನೀರು ತಂಪು ಪ್ರದೇಶದತ್ತ ಸಾಗಿದಂತೆ ಅಲ್ಲಿನ ನೀರು ಬಿಸಿಯಾಗ್ತಾ ಹೋಗುತ್ತೆ. ಇದರಿಂದಾಗಿ ಆಗಸದಲ್ಲಿ ರಚನೆಯಾಗುವ ಮೋಡಗಳ ಪ್ರಮಾಣ ತಗ್ಗೋದಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಮುಂದುವರಿದು ನೈಋತ್ಯ ಮಾನ್ಸೂನ್ ದುರ್ಬಲವಾಗಿ ತಾಪಮಾನ ಹೆಚ್ಚಳ ಆಗೋದಕ್ಕೆ ಇದು ಕಾರಣ ಆಗುತ್ತೆ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾದಲ್ಲಿ ಮುಂಗಾರು ಮಳೆ ಇದರಿಂದಾಗಿಯೇ ಕೊರತೆ ಆಗುತ್ತೆ ಮತ್ತು ವಿಶೇಷವಾಗಿ ಬಿಸಿಲು, ತೀವ್ರ ಬಿಸಿಗಾಳಿ ಸೃಷ್ಟಿಯಾಗಿ ನೀರಿನ ಸಮಸ್ಯೆಯನ್ನು ಸೃಷ್ಟಿಸುತ್ತೆ. ಕೆರೆಗಳು, ನದಿಗಳು, ಅಂತರ್ಜಲ ಇವೆಲ್ಲವೂ ಕೂಡ ತೀವ್ರವಾಗಿ ಕಡಿಮೆ ಆಗುವುದು ಸಹಜ. ಯಾಕಂದರೆ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಪರಿಣಾಮ ಇದ್ದೇ ಇರುತ್ತೆ. 1950ರ ಬಳಿಕ ಮೊದಲ ಬಾರಿಗೆ ಇಷ್ಟು ಭೀಕರವಾದಂತಹ ಎಲ್ಲಿನೋ ಈ ಬಾರಿ ಸೃಷ್ಟಿಯಾಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಜೂನ್ 2ನೇ ವಾರದಲ್ಲಿ ಕನಿಷ್ಠ ಅಂದರೂ 40ರಿಂದ 60 ಮಿಲಿಮೀಟರ್ನಷ್ಟು ಮಳೆ ಪ್ರತಿದಿನ ಆಗಬೇಕಾಗಿತ್ತು. ಆದರೆ 15ರಿಂದ 20 ಮಿಲಿಮೀಟರ್ನಷ್ಟು ಕೂಡ ಮಳೆ ಬರ್ತಾ ಇಲ್ಲ. ಇನ್ನೊಂದು ವಾರ ಕಳೆದರೆ ಈಗ ಬರ್ತಿರುವಂತಹ ಮಳೆಯೂ ಕೂಡ ಬರುವುದಿಲ್ಲ ಅನ್ನುವಂಥದ್ದು ಕೃಷಿಗೆ ಮತ್ತು ಕುಡಿಯೋ ನೀರಿಗೂ ಕೂಡ ಈ ಬಾರಿ ಬರಬಹುದು ಅನ್ನುವಂಥ ಆತಂಕವನ್ನು ಹುಟ್ಟುಹಾಕಿದೆ. ಮುಂಗಾರು ಮಳೆ ಬಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಏಕೈಕ ಜಲಾಶಯ ಅಂತ ಹೇಳಿದರೆ ಅದು ನಮ್ಮ ಕಬಿನಿ ಜಲಾಶಯ. ಆದರೆ ಈ ವರ್ಷ ಕಬಿನಿ ಜಲಾಶಯ ಅರ್ಧಕ್ಕರ್ಧ ಖಾಲಿ ಉಳಿದಿದೆ. ಕಬಿನಿ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ದೇವಸ್ಥಾನ ಮತ್ತೆ ಕಣ್ಣಿಗೆ ಕಾಣಿಸ್ತಾ ಇದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಡ್ಯಾಂ ನೀರಿನ ಮಟ್ಟ ಇಳಿದಿರುವುದಕ್ಕೆ ಈ ದೃಶ್ಯ ಸಾಕ್ಷಿಯನ್ನು ಹೇಳ್ತಾ ಇರುವಂಥದ್ದು. ಯಾವಾಗಲೂ ನೀರಲ್ಲಿ ಮುಳುಗ್ತಾ ಇದ್ದಂತಹ ಬಸವಣ್ಣ, ಶಿವಲಿಂಗ, ವಿನಾಯಕ ಮೂರ್ತಿಗಳು, ಮಾಸಿದ ಶಾಸನಗಳು ಈಗ ಬಹಳ ಕ್ಲೀನಾಗಿ ಕಾಣೋದಕ್ಕೆ ಶುರುವಾಗಿದೆ. 84 ಅಡಿ ಎತ್ತರದ ಈ ಕಬಿನಿ ಡ್ಯಾಮ್ನಲ್ಲಿ ಪ್ರತಿ ವರ್ಷ ಮಳೆ ಬಂದರೆ ಕನಿಷ್ಠ 70ರಿಂದ 75 ಅಡಿಯಷ್ಟು ನೀರು ಇರ್ತಾ ಇತ್ತು. ಈಗ ನೀರಿನ ಮಟ್ಟ 50 ಅಡಿಗೆ ಕುಸಿತ ಕಂಡಿದೆ. ಇನ್ನು ಮೈಸೂರಿನ KRS ನೀರಿನ ಮಟ್ಟ ಕೂಡ 81 ಅಡಿಗೆ ಇಳಿಕೆಯಾಗಿದೆ.
ಕೆಆರ್ಎಸ್ನಿಂದ ಹರಿದು ಬರುವಂತಹ ನೀರನ್ನೇ ನಂಬಿಕೊಂಡಿರುವಂತಹ ಕರ್ನಾಟಕದ ರೈತರಿಗೆ ಮುಂಗಾರು ಬೆಳೆಗೆ ನೀರಿನ ಕೊರತೆ ಶುರುವಾಗಿದೆ. ಕೆಆರ್ಎಸ್ ನೀರನ್ನೇ ನಂಬಿಕೊಂಡಿರುವಂತಹ ತಮಿಳುನಾಡಿನ ರೈತರಿಗೂ ಕೂಡ, ಕಾವೇರಿ ನದಿ ನೀರನ್ನು ಅವಲಂಬಿಸಿರ್ತಕ್ಕಂತಹ ತಮಿಳುನಾಡಿನ ರೈತರಿಗೂ ಕೂಡ ಈ ಬಾರಿ ಸಮಸ್ಯೆ ಎದುರಾಗಿದೆ. ಪ್ರತಿ ವರ್ಷ ಜೂನ್ 12ರಂದು ಮೇಟೂರು ಡ್ಯಾಂನಿಂದ ಕುರುವೈ ಬೆಳೆಗೆ ಅಲ್ಲಿ ನೀರನ್ನು ಹರಿಸ್ತಾ ಇದ್ರು. ಆದರೆ ಮೇಟೂರು ಡ್ಯಾಂನಲ್ಲೂ ಕೂಡ ನೀರಿನ ಮಟ್ಟ ಕುಸಿದಿರುವುದರಿಂದಾಗಿ ಬೆಳೆಗೆ ನೀರನ್ನು ಬಿಟ್ಟಿಲ್ಲ. ಇದರಿಂದ ನಾಗಪಟ್ಟಣಂ, ಸೇಲಂ, ತಾಂಜಾವೂರು, ತಿರುವರೂರು ಈ ಭಾಗಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಎಕರೆ ಬೆಳೆಗೆ ನೀರಿನ ಅಭಾವ ಸೃಷ್ಟಿಯಾಗಿದೆ. ಇದು ಮಳೆ ವಿಚಾರ. ಆದರೆ ಇನ್ನು ರಾಜ್ಯದಲ್ಲಿ ಬಹಳ ಜಿದ್ದಾಜಿದ್ದಿಯಿಂದ ಸಾಗ್ತಾ ಇರುವಂಥದ್ದು ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನ ವಿಚಾರ. ರಾಜ್ಯ ಸರ್ಕಾರ ನಿನ್ನೆಯಷ್ಟೇ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿತು. ಇವತ್ತು ಭೂಸ್ವಾಧೀನಕ್ಕೆ ಸರ್ಕಾರ ಪ್ರಕ್ರಿಯೆಗಳನ್ನು ಶುರು ಮಾಡಿದ್ದು ರೈತರಿಗೆ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಬಿಡದಿ ಹೋಬಳಿಯ ಕೆಂಪೈನಪಾಳ್ಯ, ವಡೇರಹಳ್ಳಿ, ಮಂಡ್ಲಹಳ್ಳಿ ಗ್ರಾಮಗಳಲ್ಲಿ 516 ಎಕರೆ ಭೂಸ್ವಾಧೀನಕ್ಕಾಗಿ ರೈತರಿಗೆ ಅಂತಿಮ ನೋಟಿಸನ್ನು ನೀಡಲಾಗ್ತಾ ಇದೆ. ಭೂಮಿಗೆ ಸಂಬಂಧಿಸಿದ ದಾಖಲಾತಿಗಳನ್ನು ನೀಡುವಂತೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ ರೈತರಿಗೆ ನೋಟಿಸನ್ನು ಕೊಡಲಾಗಿದೆ. ಅಧಿಕಾರಿಗಳು ಕೊಟ್ಟ ನೋಟಿಸ್ಗಳಿಗೆ ಕೆಲವು ರೈತರು ಸಹಿ ಮಾಡಿ ಅದನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ರೈತರು ಭೂಸ್ವಾಧೀನಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇರೋ ಭೂಮಿನೂ ಕೂಡ ಕಿತ್ಕೊಂಡ್ರೆ ನಾವೆಲ್ಲ ಎಲ್ಲಿಗೆ ಹೋಗಬೇಕು, ವಿಧಾನಸೌಧಕ್ಕೆ ಹೋಗಿ ವಿಷ ಕುಡಿಬೇಕಷ್ಟೇ ಅನ್ನುವಂತಹ ಸಿಟ್ಟನ್ನು ಕೂಡ ರೈತರು ಹೊರಹಾಕಿದ್ದಾರೆ. ನಮ್ಮ ರೈತರು ಭೂಮಿಗಳನ್ನ ಕಿತ್ಕೊಂಡಿಯಪ್ಪ ನಮ್ಮನ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗೋಕ್ಕಾಗುತ್ತಾ? ನಾವಿನ್ನೇನು ಹೇಳೋಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದ್ರೆ ಡಿ ಕೆ ಸರ್ಗೆ ಹೇಳೋದೇನು ಗೊತ್ತಾ, ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋದೇ ಒಂದೇ ದಾರಿ ಇರೋದು ಸರ್. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಒಂದು ಕಡೆ ಬಿಡದಿ ಟೌನ್ಶಿಪ್ಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗಿದೆ, ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೃಹತ್ ಹೋರಾಟಕ್ಕೆ ರೈತರು ಕೂಡ ಸಜ್ಜಾಗ್ತಾ ಇದ್ದಾರೆ. ರಾಮನಗರದ ಎಪಿಎಂಸಿ ಆವರಣದ ರೈತ ಭವನದಲ್ಲಿ ಮುಂದಿನ ಹೋರಾಟದ ಕುರಿತಂತೆ ಪೂರ್ವಭಾವಿ ಸಭೆಯನ್ನು ರೈತ ಮುಖಂಡರು ಇವತ್ತು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಗೆ ಭೂಮಿ ಕೊಡೋದಿಲ್ಲ ಅಂತ ನಿರ್ಣಯವನ್ನು ತಗೊಂಡಿದ್ದಾರೆ. ಜೂನ್ 22ರಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೈರಮಂಗಲ ಚಲೋ ನಡೆಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರೈತರ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕೂಡ ಬೆಂಬಲವನ್ನು ಕೊಟ್ಟಿದ್ದು, ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ಕೊಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿವೆ. ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವುದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ. ಮತ್ತೆ ರೈತರ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ನೀವು ನನ್ನ ಭೂಸ್ವಾಧೀನ ಮಾಡ್ಕೊತೀನಿ ಅಂತ ಒಂದ್ ಕಡೆ ಅಂದ್ರೆ ಕನಕಪುರ ಭಾಗಕ್ಕೆ ಹೋಗ್ತೀರಿ. ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡ್ಬೇಡಿ, ನಿಮ್ಮ ಕೆರೆ ಕಟ್ಟೆ ತುಂಬಿಸಿ ನಿಮ್ಗೆ ನೀರಾವರಿ ಮಾಡ್ಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಕರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕಡಲೆಕಾಯಿ ಬೀಜ ಮರಕ್ಕೆ ಹೋಗ್ಬೇಡ್ರಿ ಅಂತ. ಇವತ್ತು ನಾವು ಬೈರಮಂಗಲ ಭಾಗದವ್ರು ಏನು ರೈತರಲ್ವಾ? ಏನು ಗುಲಾಮ್ರ? ಏನು ಓಟ್ ಹಾಕಂಗೆ ಮಾತ್ರ ಸೀಮಿತನಾ? ಫಲವತ್ತಾದ ಭೂಮಿಯನ್ನ ತೆಗೆದುಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿದು ವಿರೋಧ ಇದೆ. ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದನ್ನು ಸದನದೊಳಗೂ ತೆಗೆದುಕೊಳ್ತೇವೆ, ಹೋರಾಟನೂ ಕೂಡ ಮಾಡ್ತೇವೆ. ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡ ಹಿತಾಸಕ್ತಿ ಇದೆ, ಹಾಗಾಗಿ ಮಾಡ್ತಾ ಇದ್ದಾರೆ ರೈತರ ವಿರುದ್ಧ. ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸ್ತಾ ಇರುವಂತಹ ರೈತರ ಹೋರಾಟಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನವರ ಬೆಂಬಲ ಇದ್ದೇ ಇದೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳನ್ನ ಕೇಳಿದರೆ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಟೌನ್ಶಿಪ್ ವಿಷಯವನ್ನ ಪ್ರಧಾನಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ, ಅವರು ಸಹಕಾರ ಕೊಟ್ಟಿದ್ದಾರೆ ಅಂತ ಶಿವಕುಮಾರ್ ಹೇಳಿದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಏನು ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ನಿನ್ನೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಇಡ್ಲಿಕ್ಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಹೀಗೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯದ ಜಿದ್ದಾಜಿದ್ದಿ ತೀವ್ರಗೊಳ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಇಬ್ಬರು ಆಪ್ತರಿಗೆ ಇವತ್ತು ಜಾರಿ ನಿರ್ದೇಶನಾಲಯ ಶಾಕ್ ಕೊಟ್ಟಿದೆ. ದಿದಿ ಸೋದರಳಿಯ ಹಾಗೂ ಟಿಎಂಸಿಯ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮತ್ತು ಟಿಎಂಸಿಯ ಶಾಸಕ ಮದನ್ ಮಿತ್ರ ಅವರ ಮನೆ ಮತ್ತು ಕಚೇರಿಗಳನ್ನು ಇವತ್ತು ಶೋಧಿಸಲಾಗಿದೆ. ಮಮತಾ ಬ್ಯಾನರ್ಜಿ ಸರ್ಕಾರದಲ್ಲಿ ನಡೆದಿದೆ ಎನ್ನಲಾದ ಭೂ ಹಗರಣದ ಬಗ್ಗೆ ಜಾರಿ ನಿರ್ದೇಶನಾಲಯ ಈ ದಾಳಿಯನ್ನು ಮಾಡಿದೆ. ಮೇದಿನಿಪುರದ ಮಾಜಿ ಶಾಸಕ ಸುಜೋಯ್ ಹಜರಾರನ್ನ ಬಂಧಿಸಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಸುಜೋಯ್ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ ಅಭಿಷೇಕ್ ಬ್ಯಾನರ್ಜಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿದೆ.
ಮಧ್ಯರಾತ್ರಿ 2:30ಕ್ಕೆ ಬಂದು ಇಡಿ ಅಧಿಕಾರಿಗಳು ಅಭಿಷೇಕ್ ಬ್ಯಾನರ್ಜಿಯವರ ಮನೆ ಬಾಗಿಲನ್ನು ತಟ್ಟಿದ್ದಾರೆ. ಬಾಗಿಲು ತೆಗೆದೇ ಇದ್ದಾಗ ಡೋರನ್ನು ಒಡೆದು ಹಾಕಿ ಒಳಗೆ ನುಗ್ಗಿ ಶೋಧ ನಡೆಸಿದ್ದಾರೆ. ಭೂ ಹಗರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿಗಾಗಿ ಸುಮಾರು 4 ಗಂಟೆಗಳ ಕಾಲ ಶೋಧ ನಡೆಸಿ ಇಡಿ ಅಧಿಕಾರಿಗಳು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಅಷ್ಟೇ ಅಲ್ಲದೆ ಟಿಎಂಸಿ ಶಾಸಕ ಮದನ್ ಮಿತ್ರ ಅವರ ಮನೆ ಕಚೇರಿ ಮೇಲೆ 7 ಕಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಕಾಮಹರ್ತಿ ಪುರಸಭೆ ಸೇರಿದಂತೆ ವಿವಿಧ ಪುರಸಭೆಗಳ ಹುದ್ದೆಗಳಿಗೆ 125 ಅನರ್ಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿದ ದೂರು ದಾಖಲಾಗಿತ್ತು. ಹಣ ಹಾಗೂ ಚಿನ್ನದ ರೂಪದಲ್ಲಿ ಲಂಚ ಪಡೆದು ಅನರ್ಹರಿಗೂ ಕೂಡ ಕೆಲಸ ಕೊಟ್ಟಿರುವ ಆರೋಪ ಮದನ್ ಮಿತ್ರ ಅವರ ಮೇಲಿದೆ. ಹೀಗಾಗಿ ಮಧ್ಯರಾತ್ರಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮದನ್ ಮಿತ್ರ ಅವರ ರೂಮ್ನಲ್ಲಿ ಅಕ್ರಮವಾಗಿ ಇಟ್ಟಿದ್ದ ಹಣ, ಒಂದಷ್ಟು ಚಿನ್ನ ಸಿಕ್ಕಿದ್ದು 6 ಬ್ಯಾಂಕ್ ಖಾತೆಗಳನ್ನು ಕೂಡ ಫ್ರೀಸ್ ಮಾಡಲಾಗಿದೆ. ಒಂದು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಕಲಿ ಸಹಿ ಪ್ರಕರಣದಲ್ಲಿ ಕೂಡ ಅಭಿಷೇಕ್ ಬ್ಯಾನರ್ಜಿಗೆ ಪಶ್ಚಿಮ ಬಂಗಾಳದ ಸಿಐಡಿ ನೋಟಿಸ್ ಕೊಟ್ಟಿದೆ. ನಿನ್ನೆಯಷ್ಟೇ ಬಂಗಾಳದ ಸಿಐಡಿ ಅಧಿಕಾರಿಗಳು ಅಭಿಷೇಕ್ ಬ್ಯಾನರ್ಜಿ ಅವರನ್ನ ವಿಚಾರಣೆಗೆ ಕರೆದಿದ್ರು. ಬಂಗಾಳ ಸರ್ಕಾರದಲ್ಲಿ ಪ್ರತಿಪಕ್ಷ ನಾಯಕನ ಆಯ್ಕೆಗೆ ಶಾಸಕರ ಸಹಿಯನ್ನು ಸಂಗ್ರಹಿಸಲಾಗಿತ್ತು. ಆದರೆ ಅಭಿಷೇಕ್ ಬ್ಯಾನರ್ಜಿ ಕೆಲವು ಶಾಸಕರ ಸಹಿಯನ್ನು ನಕಲು ಮಾಡದ ಆರೋಪಕ್ಕೆ ಸಿಲುಕಿದ್ದಾರೆ. ಇದೇ ಪ್ರಕರಣದಲ್ಲಿ ಟಿಎಂಸಿ ರೆಬೆಲ್ ಶಾಸಕರು ದೂರು ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇರೆಗೆ ಸಿಐಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಜೂನ್ 14ಕ್ಕೆ ಮತ್ತೆ ವಿಚಾರಣೆಗೆ ಬರುವಂತೆ ಅಭಿಷೇಕ್ ಬ್ಯಾನರ್ಜಿಗೆ ಸಮನ್ಸ್ ನೀಡಲಾಗಿದೆ. ಇಷ್ಟಕ್ಕೆ ಪಶ್ಚಿಮ ಬಂಗಾಳದ ರಾಜಕೀಯ ವೈಷಮ್ಯ ಕೊನೆಯಾಗಿಲ್ಲ. ಪಶ್ಚಿಮ ಮೇದಿನಿಪುರ ಘಾಟಲ್ ಪ್ರದೇಶದಲ್ಲಿದ್ದ ಟಿಎಂಸಿ ಪಕ್ಷದ ಕಚೇರಿಯನ್ನು ಇವತ್ತು ನೆಲಸಮ ಮಾಡಲಾಗಿದೆ. ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡಿದ್ದು ವಿವಾದಿತ ಖಾಸಗಿ ಮತ್ತು ಸರ್ಕಾರದ ಭೂಮಿಯಲ್ಲಿ ಪಕ್ಷದ ಕಚೇರಿ ನಿರ್ಮಾಣ ಮಾಡಿದ್ರು ಅಂತ ನೋಟಿಸ್ ಕೊಟ್ಟು ಇವತ್ತು ನೆಲಸಮ ಮಾಡಲಾಗಿದೆ. ಇನ್ನು ಭಾರತೀಯ ವಾಯುಸೇನೆಯ 5 ವೀರ ಯೋಧರು ಇವತ್ತು ಹುತಾತ್ಮರಾಗಿದ್ದಾರೆ. ವಾಯುಪಡೆಯ ವಿಮಾನ ಅಪಘಾತಕ್ಕೀಡಾಗಿ 5 ಸೈನಿಕರು ಸಾವಿಗೀಡಾಗಿರುವಂತಹ ಘಟನೆ ಅಸ್ಸಾಂನಲ್ಲಿ ನಡೆದಿರುವಂಥದ್ದು. ಅಸ್ಸಾಂನ ಜೋರತ್ನಲ್ಲಿರುವ ಏರ್ಬೇಸ್ನಲ್ಲಿ ಈ ಅವಘಡ ಸಂಭವಿಸಿದೆ. ಭಾರತೀಯ ವಾಯುಪಡೆಗೆ ಸೇರಿದ AN-32 ವಿಮಾನ ಲ್ಯಾಂಡಿಂಗ್ ಆಗ್ತಾ ಇದ್ದಾಗ ಈ ದುರಂತ ಸಂಭವಿಸಿದೆ. ದುರ್ಘಟನೆಯಲ್ಲಿ 5 ಸೇನಾ ಸಿಬ್ಬಂದಿ ಮೃತಪಟ್ಟಿದ್ದಾರೆ. ಒಬ್ಬ ಸಹ ಪೈಲಟ್ ಬದುಕುಳಿದಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಮತ್ತೊಬ್ಬ ಸಾರ್ಜೆಂಟ್ ಲೀಡರ್ ಜಿತೇಂದ್ರ ಶರ್ಮಾ, ವಿಮಾನದ ಲೆಫ್ಟಿನೆಂಟ್ ಶುಭಂ ಕುಮಾರ್ ಈ ದುರಂತದಲ್ಲಿ ಪ್ರಾಣತ್ಯಾಗ ಮಾಡಿದರೆ, ಅಗ್ನಿವೀರ್ ನೇಮಕಾತಿಯಲ್ಲಿ ಆಯ್ಕೆಯಾಗಿದ್ದ ಡ್ಯಾನಿಶ್ ಆಲಂ ಮತ್ತು ಖೇಮರಾಮ್ ಕುಮಾವತ್ ಅವರು ಕೂಡ ಜೀವ ತೆತ್ತಿದ್ದಾರೆ. ಭಾರತೀಯ ವಾಯುಸೇನೆ ಅಧಿಕಾರಿಗಳೇ 5 ಸಾವನ್ನು ಖಚಿತಪಡಿಸಿದ್ದು, ಮೃತರ ಕುಟುಂಬದ ಜೊತೆಗೆ ಭಾರತೀಯ ಸೇನೆ ಇರುತ್ತೆ ಅಂತ ಪೋಸ್ಟ್ ಮಾಡಿದ್ದಾರೆ. ವಾಯುಸೇನೆ ವಿಮಾನ ದುರಂತದಲ್ಲಿ ಮೃತಪಟ್ಟ ಯೋಧರಿಗೆ ರಕ್ಷಣಾ ಸಚಿವ ಸಂತಾಪ ಸೂಚಿಸಿದ್ದಾರೆ. ಪ್ರಶಾಂತ್ ಸಿಂಗ್, ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ್ ಖೇಮರಾಮ್ ಮತ್ತು ಡ್ಯಾನಿಶ್ ಆಲಂ ಕರ್ತವ್ಯದ ಸಂದರ್ಭದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ್ದಾರೆ. ಅವರ ಧೈರ್ಯ ಮತ್ತು ರಾಷ್ಟ್ರಕ್ಕೆ ನೀಡಿದ ಸೇವೆಯನ್ನು ಹೆಮ್ಮೆ ಮತ್ತು ಕೃತಜ್ಞತೆಯಿಂದ ಸ್ಮರಿಸಲಾಗುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದರ ಬಗ್ಗೆ ವರದಿ ನೀಡುವಂತೆ ತನಿಖೆಗೂ ಆದೇಶಿಸಿದ್ದಾರೆ. ಸ್ಥಳೀಯರು ಹೇಳೋ ಪ್ರಕಾರ ಹಾರಾಟದ ಸಮಯದಲ್ಲೇ ವಿಮಾನದ ಬಲಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಹಾರಾಟ ನಡೆಸ್ತಾ ಇದ್ದಾಗಲೇ ದಟ್ಟ ಹೊಗೆ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು, ಇದಾದ ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸಿದ್ದನ್ನು ಅಲ್ಲಿನ ಜನ ನೋಡ್ತಾರೆ. ವಿಮಾನ ಬಿದ್ದ ಕೂಗಳತೆ ದೂರದಲ್ಲೇ ಹಳ್ಳಿನೂ ಕೂಡ ಇದ್ದು, ಅಲ್ಲಿಗೆ ಒಂದು ವೇಳೆ ಈ ವಿಮಾನ ಏನಾದರೂ ಅಪ್ಪಳಿಸಿರ್ತಿದ್ರೆ ಸಾವಿನೋವಿನ ಪ್ರಮಾಣ ಇನ್ನೂ ಕೂಡ ಹೆಚ್ಚಾಗುವ ಅಪಾಯ ಇದ್ದೇ ಇತ್ತು ಅಂತ ಸ್ಥಳೀಯ ವ್ಯಕ್ತಿ ಹೇಳಿದ್ದಾರೆ. ಹೀಗಾಗಿ ದುರಂತಕ್ಕೆ ನಿಖರವಾದಂತಹ ಕಾರಣ ಏನು ಅಂತ ಭಾರತೀಯ ವಾಯುಸೇನೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಫ್ರಾನ್ಸ್ನಲ್ಲಿ 6 ದಿನಗಳವರೆಗೆ ವಿದೇಶ ಪ್ರವಾಸಕ್ಕೆ ಪ್ರಧಾನಮಂತ್ರಿ ಮೋದಿಯವರು ತೆರಳಿದ್ದಾರೆ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದು, G20 ಶೃಂಗಸಭೆಯಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ, ಜಾಗತಿಕ ತೈಲ ಬಿಕ್ಕಟ್ಟಿನ ಮಧ್ಯೆ ಪ್ರಧಾನಿ ಮೋದಿ 6 ದಿನಗಳ ಕಾಲ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಫ್ರೆಂಚ್ ಗಣರಾಜ್ಯದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಆಹ್ವಾನದ ಮೇರೆಗೆ ಇವತ್ತು ಫ್ರಾನ್ಸ್ಗೆ ಪ್ರಧಾನಿಯವರು ಪ್ರಯಾಣ ಬೆಳೆಸಿದರು. ಈ ವರ್ಷದ ಆರಂಭದಲ್ಲಿ ಅಧ್ಯಕ್ಷ ಮ್ಯಾಕ್ರನ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಆಗ ಭಾರತ ಫ್ರಾನ್ಸ್ ಮಧ್ಯೆ ಜಾಗತಿಕ ಕಾರ್ಯತಂತ್ರಗಳ ಪಾಲುದಾರಿಕೆಗಳ ಚರ್ಚೆಗಳ ಸಂಬಂಧವಾಗಿ ಒಪ್ಪಂದಗಳು ನಡೆದಿದ್ದವು. ಈಗ ಭಾರತ ಆ ಒಪ್ಪಂದಗಳಿಗೆ ಮತ್ತಷ್ಟು ಜೀವ ತುಂಬುವುದಕ್ಕಾಗಿ ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡೋದಕ್ಕೆ ಪ್ರಧಾನಿ ಮೋದಿಯವರಿಗೆ ಮೊದಲು ಅವರು ಫ್ರಾನ್ಸ್ಗೆ ತೆರಳುತ್ತಾ ಇದ್ದಾರೆ. ಆಮೇಲೆ ಜೂನ್ 16 ಮತ್ತು 17ರಂದು ಸ್ಲೋವಾಕಿಯಾದಲ್ಲಿ ನಡೆಯಲಿರುವ ಶೃಂಗಸಭೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಮೋದಿ ಅವರು
ಈ ಬಾರಿಯ ವಿದೇಶಿ ಪ್ರಯಾಣದ ಸಂದರ್ಭದಲ್ಲಿ 14 ಜೂನ್ 2026ರಂದು ಫ್ರಾನ್ಸ್ ಮತ್ತು ಭಾರತ ನಡುವೆ ಸ್ಟಾರ್ಟ್ಅಪ್ಗಳನ್ನು ಜಾಗತಿಕ ಹೂಡಿಕೆಯೊಂದಿಗೆ ಸಂಪರ್ಕಿಸುವ ಮಹತ್ವಾಕಾಂಕ್ಷೆಯ ಭಾರತ್ ಇನೋವೇಟ್ಸ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು 15 ಜೂನ್ 2026ಕ್ಕೆ ಸ್ಲೋವಾಕಿಯಾಗೆ ಅವರು ತೆರಳುತ್ತಾರೆ. 1993ರಲ್ಲಿ ಸ್ಲೋವಾಕಿಯಾ ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಭೇಟಿಯನ್ನು ಕೊಡ್ತಾ ಇದ್ದು, ಅಲ್ಲೂ ಕೂಡ ಸ್ಟಾರ್ಟ್ಅಪ್ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ. 16 ಜೂನ್ 2026ಕ್ಕೆ ಇವಿಯಾನ್ನಲ್ಲಿ ನಡೆಯಲಿರುವಂತಹ G7 ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಬಾರಿ G7 ಶೃಂಗಸಭೆಯಲ್ಲಿ ಭಾರತವು ತನ್ನ ಪರವಾಗಿ ಮಾತನಾಡುವುದಿಲ್ಲ, ಬದಲಿಗೆ ಜಾಗತಿಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿದೆ ಅಂತ ಪ್ರಧಾನಮಂತ್ರಿಗಳ ಕಚೇರಿ ವಿವರಣೆಯನ್ನು ನೀಡಿದೆ. 17 ಜೂನ್ 2026ರಂದು G7 ದೇಶಗಳ ಪ್ರಮುಖ ನಾಯಕರ ಜೊತೆಗೆ ಜಾಗತಿಕ ಬಿಕ್ಕಟ್ಟಿನ ಬಗ್ಗೆ ಪ್ರಧಾನಿ ಮೋದಿ ಭಾರತದ ಅಭಿಪ್ರಾಯಗಳನ್ನು ಚರ್ಚಿಸಲಿದ್ದಾರೆ. 18 ಜೂನ್ 2026ಕ್ಕೆ ವಾಪಸ್ ಪ್ಯಾರಿಸ್ಗೆ ಹೋಗ್ತಾರೆ. ಅಲ್ಲಿ ವಿವಾಟೆಕ್ 2026 ತಂತ್ರಜ್ಞಾನದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾರತೀಯ ಮತ್ತು ಯುರೋಪಿಯನ್ ನಡುವಿನ ತಂತ್ರಜ್ಞಾನಗಳ ವಿನಿಮಯವೂ ಕೂಡ ಇದರಲ್ಲಿ ಆಗಲಿದೆ. ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಒಪ್ಪಂದಗಳಿಗೂ ಕೂಡ ಸಹಿ ಹಾಕಲಾಗುತ್ತೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆಯೋದಕ್ಕೆ ಎಲ್ಲರೂ ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡುವುದು ಕಡ್ಡಾಯ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಪ್ರಗತಿ ಪರಿಶೀಲನಾ ಸಭೆಯ ನಂತರ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿರುವಂತಹ ಮುಖ್ಯಮಂತ್ರಿ ಶಿವಕುಮಾರ್, ಈಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಪಡಿತಾ ಇದ್ದಾರೋ ಅವರೆಲ್ಲ ಮತ್ತೆ ಪುನರ್ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಗೃಹಜ್ಯೋತಿ ಬಳಸ್ಕೊಳ್ತಾ ಇದ್ದಾರೆ, ಜಿನೈನಾಗೆ ಕೆಲವರು ಅಂಗಡಿ, ಮನೆ ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಮನೆಯಿದ್ದಾರೆ, ಎರಡಕ್ಕೂ ಸೇರಿ ತೆಗೆದುಕೊಳ್ತಾ ಇದ್ದಾರೆ. ಅಂಥವ್ರು ಬೇರೆ ಸಪ್ರೇಟಾಗಿ ಅಂಗಡಿಗೆ ಹಾಕೊಳ್ಳಿ, ನಾವು ವಾಸಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ, ಅವರ ಬಿಸ್ನೆಸ್ಗೆಲ್ಲ ಕೊಡೋಕ್ಕಾಗಲ್ಲ ನಾವು. ಆ ದೃಷ್ಟಿಯಿಂದ ಯಾಕೆಂದರೆ 200 ಯೂನಿಟ್ಟು ದಿನೇ ಜಾಸ್ತಿ ಆಗ್ತಾ ಇದೆ ಬೆಲೆ. ಪವರ್ ಬೆಲೆ 10 ರೂಪಾಯಿ, 12 ರೂಪಾಯಿ, 13 ರೂಪಾಯಿ ಎಲ್ಲ ಕೂಡ ಆಗ್ತಾ ಇದೆ. ನಾವು ಪರ್ಚೇಸ್ ಮಾಡಬೇಕಾದ್ರೂ ಕೂಡ 7, 8, 9 ರೂಪಾಯಿವರೆಗೂ ಕೂಡ ಹೋಗ್ತಾ ಇದೆ. ಸೊ ಅದರಿಂದ ನಾವು ಹುಷಾರಾಗಿ ಎಷ್ಟು ಯಾರಿಗೆ ಜಿನೇನಾಗಿ ತಲುಪಬೇಕೋ ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡೋದು, ಬೇರೆ ಕಡೆಲ್ಲ ಟ್ರೈ ಮಾಡೋದು, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಇನ್ನು 20 ವರ್ಷಗಳಿಂದ ಭೂ ಸ್ವಾಧೀನದ ಪರಿಹಾರ ಸಿಗದೆ ರುಚಿಗೆದ್ದ ರೈತ ಅಧಿಕಾರಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ. ಬಾಗಲಕೋಟೆ ನಗರದ BTDA ಕಚೇರಿಯಲ್ಲಿ ಘಟನೆ ನಡೆದಿದೆ. ಕೇಸ್ ವರ್ಕರ್ ಅಂಕದ್ ಎಂಬುವರಿಗೆ ಬಸವರಾಜ್ ದೊಡ್ಡಮನಿ ಅನ್ನೋರು ಚಪ್ಪಲಿಯಿಂದ ಹೊಡೆದಿದ್ದಾರೆ. ಕೋಲಾರದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಟೋಲ್ ಗೇಟ್ ಬಳಿಯಲ್ಲಿ ರೈತರು ಇವತ್ತು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾರಿಡಾರ್ ರಸ್ತೆಯಲ್ಲಿ ರೈತರಿಂದ ಟೋಲ್ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಕೃಷ್ಣಾವರಂ ಟೋಲ್ ಗೇಟ್ ಬಳಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದು ರೈತರಿಗೆ ಸಪರೇಟ್ ಆದಂಥ ಲೈನನ್ನು ಹಾಕಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಖಾನ್ ಅವರ ಗ್ರಹಚಾರ ಸಂಪೂರ್ಣವಾಗಿ ಕೆಟ್ಟಿರುವುದು ಸ್ಪಷ್ಟವಾಗಿದೆ. ಈಗ ಅವರ ಸದಸ್ಯತ್ವಕ್ಕೂ ಕೂಡ ಕುತ್ತು ಬಂದಿದೆ. ಬ್ಯಾಂಕ್ಗಳಿಂದ ಮಾಡಿದ್ದ 1454 ಕೋಟಿ ರೂಪಾಯಿ ಸಾಲ ಹಿಂತಿರುಗಿಸುವುದಕ್ಕೆ ವಿಫಲವಾದ ಹಿನ್ನೆಲೆಯಲ್ಲಿ ನಸೀರ್ ಅಹಮದ್ ದಿವಾಳಿ ಎಂದು ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಘೋಷಿಸಿದೆ. ಹೀಗಾಗಿ ಪರಿಷತ್ ಸದಸ್ಯ ಸ್ಥಾನದಿಂದ ನಸೀರ್ ಅಹಮದ್ ಅನರ್ಹಗೊಳ್ಳುವ ಸಾಧ್ಯತೆ ಇದೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರ ಒತ್ತಾಯ ತಾರಕಕ್ಕೇರಿದೆ. ಮೈಸೂರು, ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡಿ ಸಚಿವ ಸ್ಥಾನ ನೀಡುವಂತೆ ಜಮೀರ್ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಖಾತೆ ಕುರಿತ ಅಸಮಾಧಾನ ವಿಚಾರವಾಗಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಬಹಳ ಕಠಿಣವಾದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಯವರು ಹಾಗೂ ನನ್ನ ಪಕ್ಷ ವಹಿಸಿದೆ. ಬೆಂಗಳೂರು ಅಭಿವೃದ್ಧಿ ಬಹಳ ಸವಾಲಿನ ಕೆಲಸ ಅಂತ ಹೇಳಿದರು. ಆದರೆ ಇದುವರೆಗೂ ಅಧಿಕೃತವಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆಯ ಹೊಣೆಯನ್ನು ಸಚಿವರು ವಹಿಸಿಕೊಂಡಿಲ್ಲ.
ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮತ್ತೆ ಹುಚ್ಚಾಟ ಮಾಡಿ ಪೊಲೀಸರ ಕೆಂಗಣ್ಣಿಗೆ ಸಿಲುಕಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಬೇಕಾಬಿಟ್ಟು ಓಡಿಸಿ ಪುಂಡಾಟ ಮೆರೆಸಿದ್ದಾರೆ. ಅಪಾಯಕಾರಿ ಮತ್ತು ನಿರ್ಲಕ್ಷ್ಯದ ಚಾಲನೆಯನ್ನ ಮಾಡಿದ್ದಾರೆ ಅಂತ ದೇವನಹಳ್ಳಿ ಸಂಚಾರಿ ಪೊಲೀಸರು ನೋಟಿಸ್ ಜಾರಿಗೊಳಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಪ್ರವಾಸದ ಭಾಗವಾಗಿ ಸೀತಾರಾಮನ್ ಅವರು ಉಡುಪಿಗೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದರು. ಇದಾದ ಮೇಲೆ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರಿಂದ ಆಶೀರ್ವಾದವನ್ನು ಪಡೆದರು. ಭಾರತದಲ್ಲಿ ನಕ್ಸಲ್ ಚಟುವಟಿಕೆಗಳಿಗೆ ವಿದೇಶದಿಂದ ಫಂಡಿಂಗ್ ಆರೋಪ ಕೇಳಿಬಂದಿದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ಹಣಕಾಸು ವಹಿವಾಟು ಹಿನ್ನೆಲೆಯಲ್ಲಿ ಅಮೆರಿಕ ಮೂಲದ ಟಿಟಿಐ ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆ ಹಾಗೂ ಕರ್ನಾಟಕದ 4 ಸೇರಿದಂತೆ 7 ಜನರ ವಿರುದ್ಧ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಘೋಷಣೆಯಂತೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲಾಗ್ತಾ ಇದೆ. 2 ದಿನಗಳಲ್ಲಿ ಒಟ್ಟು 2764 ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನು ವಿತರಿಸಲಾಗಿದೆ. ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣದ ತನಿಖೆಯ ಬಗ್ಗೆ ಹೈಕೋರ್ಟ್ ವರದಿ ಕೇಳಿದೆ. ಹೀಗಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿಯಾಗಿ ತನಿಖೆಯ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಆರೋಪಿ ಚಿನ್ನಯ್ಯ ಎಸ್ಐಟಿಯವರು ಷಡ್ಯಂತ್ರ ನಡೆಸಿದವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಹೇಳಿಕೆ ಮಾಡಿರುವ ಆರೋಪದ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸಲಾಗಿದೆ. ಭಯೋತ್ಪಾದನೆಗೆ ನಿರಂತರ ಬೆಂಬಲ ನೀಡುತ್ತಾ ಇರುವ ನೆರೆ ರಾಷ್ಟ್ರ ಪಾಕಿಸ್ತಾನದ ವಿರುದ್ಧ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಭಯೋತ್ಪಾದನೆಯನ್ನ ಪ್ರಾಯೋಜಿಸುವವರಿಗೆ ಸಿಂಧೂ ನದಿಯಿಂದ 1 ಹನಿ ನೀರನ್ನು ಸರ್ಕಾರ ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತವಾಗಿದೆ. ಲಸಾನಾ ಬಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 144 ಬಂದ್ ಆಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಭಾರತೀಯ ಸೇನೆಯ ಮುಂದಿನ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಹೆಸರನ್ನ ಕೇಂದ್ರ ಸರ್ಕಾರ ಘೋಷಿಸಿದೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಜೂನ್ 30ರಂದು ನಿವೃತ್ತರಾಗಲಿದ್ದಾರೆ. ಅದೇ ದಿನ ಧೀರಜ್ ಸೇಠ್ ಹೊಸ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಒಪ್ಪಂದದ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಹೇಳಿಕೆಯನ್ನು ನೀಡಿದ್ದಾರೆ. ಮುಂದಿನ 24 ಗಂಟೆಗಳಲ್ಲಿ ಶಾಂತಿ ಒಪ್ಪಂದ ನೆರವೇರಲಿದೆ. ಹಾಗೆಯೇ ಮುಂದಿನ ವಾರ ಎಲ್ಲರೂ ಮುಖಾಮುಖಿಯಾಗಿ ಕುಳಿತು ಮಾತುಕತೆಯನ್ನು ನಡೆಸಲಿದ್ದೇವೆ. ಯುದ್ಧ ಬಹುತೇಕ ಕೊನೆಯ ಹಂತದಲ್ಲಿದೆ ಅಂತ ಶೆಹಬಾಜ್ ಶರೀಫ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶದ ಮೇರೆಗೆ ಯುಎಸ್ ಮಿಲಿಟರಿ ಉಗ್ರ ನಾಯಕ ನಿನೋ ಗೆರೆರೋನನ್ನ ವೈಮಾನಿಕ ದಾಳಿಯಲ್ಲಿ ಹತ್ಯೆ ಮಾಡಿದೆ. ಟ್ರಂಪ್ ತಮ್ಮ ಟ್ರುತ್ ಖಾತೆಯಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಜೋ ಬೈಡನ್ ಸರ್ಕಾರದ ಗಡಿ ನೀತಿಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. 10ನೇ ಆವೃತ್ತಿಯ ಮಹಿಳಾ ಟಿ20 ವಿಶ್ವಕಪ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಲೀಗ್ನ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಶ್ರೀಲಂಕಾ ಎದುರಿಸಿದ್ದು ಇಂಗ್ಲೆಂಡ್ ಗೆದ್ದು ಶುಭಾರಂಭವನ್ನು ಮಾಡಿದೆ. ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ನಾಳೆ ಭಾರತ ಬದ್ಧ ಶತ್ರು ಪಾಕಿಸ್ತಾನದ ತಂಡವನ್ನು ಎದುರಿಸಲಿದೆ.